ನಾನು ನಿನ್ನೆ ಡೆಲ್ಲಿಲಿದ್ದೆ, ಆದ್ರೂ ಸಹ ನಂಗೆ ಗೊತ್ತಿಲ್ಲ. ಅಲ್ಲೂ ಸಹ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಬಂದೆ, ಅವರಿಗೂ ಮಾತಾಡ್ಸಕ್ಕೆ ಬಂದಿದ್ದೀನಿ. ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. 3 ಗಂಟೆನೋ 4 ಗಂಟೆಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರು, ಬಿಟ್ರೆ ನನಗೆ ಗೊತ್ತಿಲ್ಲ. ಸರ್, ಇವಾಗ ಎಲ್ಲ ರಾಜೀನಾಮೆ ಎಲ್ಲ ಪ್ರೊಸೆಸ್ ಮುಗಿಯಿತು. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ರಾಜಕೀಯದಲ್ಲಿ ನಡೀತಾ ಇದೆ ಇದು. ಈ ಮುದ್ದೆ ಏನಾಗಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ಸಿಎಂ ಅವರಿಗೆ ಈ ಬಗ್ಗೆ ಏನೋ ಹೇಳಿದ್ದೀರಾ? ಯಾವುದು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. CLP ಹೋದಾಗ ಎಲ್ಲ ಅರ್ಥ ಆಗುತ್ತೆ. ಇನ್ನು ಒಬ್ಬೊಬ್ಬರೇ ಸಚಿವರೆಲ್ಲರೂ ಆಗಮಿಸ್ತಾ ಇದ್ರು ಹೊರಗಡೆ. ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಿಮ್ಮ ಸಚಿವ ಸ್ಥಾನದ ಕಥೆ ಏನು ಅಂದ್ರೆ ಅವೇನು ಗೊತ್ತಿಲ್ಲ, ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ಗಳನ್ನ ಬಗ್ಗೆ ಮಾತ್ರ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾತನಾಡಿದ್ವಿ ಅಂತ ಬಹಳಷ್ಟು ಭಾವುಕತೆಯ ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಾ ಇದೆ. ಕಾವೇರಿ ನಿವಾಸದ ಹೊರಗಿನ ನೇರ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಯಾರು ಕೂಡ ಮಾತನಾಡೋದಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಅವರದ್ದೇ ಆದಂತಹ ನೋವಿನಲ್ಲಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಈ ಒಂದು ಸಿಚುಯೇಷನ್ನ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 2:30ಕ್ಕೆ ಅಧಿಕೃತವಾಗಿ CM ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಒಂದಷ್ಟು ಜನ ಅವರವರದ್ದೇ ಚರ್ಚೆಗಳಿರುತ್ತೆ. ಆ ಚರ್ಚೆಗಳನ್ನ ಮುಗಿಸ್ಕೊಂಡು ಎಲ್ಲರೂ ಬೇಸರದಲ್ಲೇ ಹೊರಡ್ತಾ ಇದ್ದಾರೆ. ಸಚಿವ ಸಂಪುಟದಲ್ಲಿ ಒಂದು ಕಡೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಅವರ ಆಡಳಿತದ ಅವಧಿಯಲ್ಲಿ ಕೆಲಸ ಮಾಡಿದಂತಹ ಆ ಒಂದು ಕ್ಷಣಗಳನ್ನ ಎಲ್ಲರೂ ಕೂಡ ಅವ್ರನ್ನ ಗೌರವಾನ್ವಿತವಾಗಿ ಭಾವುಕತೆಯ ಒಂದು ರೂಪದಲ್ಲಿ ಅವ್ರನ್ನ ಬಿಟ್ಟು ಕೊಡಲು ಒಲ್ಲದ ಮನಸ್ಸಿಂದ ಬಿಟ್ಕೊಡ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿರೋದು ಒಂದ್ ಕಡೆ ಸಚಿವರು. ಅದ್ರಲ್ಲಿ ನಾವು ಪ್ರಮುಖವಾಗಿ ನೋಡಿ ಸಚಿವ ಸಂತೋಷ್ ಲಾಡ್ ಅವರ ಈ ಒಂದು ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅವ್ರು ಭಾವುಕರಾಗಿದ್ದಾರೆ ನೋಡಿ. ಮಾತಾಡ್ಸಿದ್ರು ಮಾತಾಡಕ್ ಆಗ್ತಾ ಇಲ್ಲ. ಒಂದೇ ಒಂದು ಸ್ಟೇಟ್ಮೆಂಟ್ ಅವ್ರ ಕೈಯಿಂದ ಕೊಡಕ್ ಆಗ್ತಾ ಇಲ್ಲ. ಕೈ ಮುಗಿದು ಬಿಡ್ತಿದ್ದಾರೆ ಡೈರೆಕ್ಟ್ ಆಗಿ. ಈಗ ನನ್ಗೆ ಮಾತಾಡಕ್ ಆಗಲ್ಲ, ಇದು ನಾನು ಮಾತನಾಡುವಂತ ಸಮಯ ಅಲ್ಲ, ಅದ್ರ ಬಗ್ಗೆ ನನ್ಗೇನೋ ಮಾತಾಡಕ್ ಇಷ್ಟ ಇಲ್ಲ ಅನ್ನುವಂಥದ್ದನ್ನ, ಮತ್ತೊಂದಷ್ಟು ಜನ ಗಟ್ಟಿ ಮನಸ್ಸಿನಿಂದ ಹೌದು ಈ ರೀತಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಗೊತ್ತಾಗಿಲ್ಲ. DCM ಅವ್ರಿಗೆ ಶುಭಾಶಯ ಹೇಳಿದ್ರಾ? DCM ಅವ್ರಿಗೆ ಮೊನ್ನೆನೇ ಶುಭಾಶಯ ಹೇಳಿದ್ದೀನಿ. ನೋಡಿ, ನಾನು ನಿನ್ನೆ ಡೆಲ್ಲಿಲಿದ್ದೆ, ಆದ್ರೂ ಸಹ ನಂಗೆ ಗೊತ್ತಿಲ್ಲ. ಅಲ್ಲೂ ಸಹ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಬಂದೆ, ಅವರಿಗೂ ಮಾತಾಡ್ಸಕ್ ಬಂದಿದ್ದೀನಿ. ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ. 3 ಗಂಟೆನೋ 4 ಗಂಟೆಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರು, ಬಿಟ್ರೆ ನನಗೆ ಗೊತ್ತಿಲ್ಲ. ಇವಾಗ ಎಲ್ಲ ರಾಜೀನಾಮೆ ಎಲ್ಲ ಪ್ರೊಸೆಸ್ ಮುಗಿಯಿತು. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಗೆ ಏನಾದರೂ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಸರ್